ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೋಗತಿ ಮಂಜಮ್ಮ ಅಮ್ಮ, ನಮಸ್ಕಾರಮ್ಮ. ನಮಸ್ಕಾರ ತಾಯಿ. ಆಮೇಲೆ ನಮ್ಮ ದಚ್ಚು ಬ್ರದರ್, ನಮ್ಮ ಮಂಗಳಮುಖಿಯರೆಲ್ಲ ಸೇರಿಕೊಂಡು ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀರ ಅಂದರೆ ಶಿವಲೀಲಾ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆಮೇಲೆ ಸಾಂಗ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ದುರಂತ ಏನಪ್ಪ ಅಂತಂದರೆ ನಿಮಗೆ ಥಿಯೇಟರ್ ಕೊಟ್ಟಿಲ್ಲ ಅಂದ್ಬಿಟ್ಟು ನೀವು ಕಣ್ಣೀರು ಹಾಕ್ತಿದ್ರಿ ಅಮ್ಮ. ತುಂಬ ಸಂಕಟ ಆಯಿತು, ತುಂಬ ನೋವಾಯಿತು. ಹಾಗೇನಮ್ಮ ಜನಗಳು ಒಳ್ಳೇದಕ್ಕೆ ಯಾರು ಸ್ಪಂದಿಸಲ್ಲ, ಬೇಡದೇ ಇರೋದಕ್ಕೆ ಬೇರೆ ಇದಕ್ಕೆಲ್ಲ ಸ್ಪಂದಿಸ್ತಾರೆ. ತುಂಬ ನೋವಾಗುತ್ತೆ. ದಯವಿಟ್ಟು ಹೇಳ್ತೀನಿ, ಇವರಿಗೆ ಸ್ಪಂದನೆ ಕೊಡಿ. ಇವರು ಮಾಡಿರೋ ಸಿನಿಮಾಗೆ ಒಂದು ಕೃತಜ್ಞತೆ ಹೇಳಬೇಕು ನಿಜವಾಗ್ಲೂ. ದಚ್ಚು ಬ್ರೋ ಸೂಪರಪ್ಪ ತಮ್ಮ. ಗಾಡ್ ಬ್ಲೆಸ್ ಯು ಕಂದ. 100 ವರ್ಷ ತಣ್ಣಗಿರು. ನಮ್ಮ ಜೋಗತಿ ಮಂಜಮ್ಮ ಅವ್ರಿಗೆ ಎಲ್ಲ ಅವ್ರ ತಂಡದವರಿಗೆ ಸಪೋರ್ಟ್ ಕೊಟ್ಟಿದ್ದೀರಾ, ಸಿನಿಮಾದಲ್ಲಿ ಮಾಡಿದ್ದೀರಾ. ತುಂಬ ಖುಷಿ ಆಗುತ್ತೆ. ಒಳ್ಳೆ ಸಿನಿಮಾ, ಹಾಡುಗಳಂತೂ ಸೂಪರು. ನಿಜವಾಗ್ಲೂ ನಮ್ಮ ಬೆಂಗಳೂರಲ್ಲಿ ಒಂದು ಥಿಯೇಟರ್ ಬಿಡದೇನು ಎಲ್ಲ ಥಿಯೇಟರಲ್ಲಿ ಆಗಬೇಕು ಅಂತ ಕೇಳ್ಕೊತೀನಿ. ಜನ ಸಾಗರ ತುಂಬಿ ತುಳುಕಬೇಕು, ಅಷ್ಟು ಜನ ನೋಡಬೇಕು ಇದನ್ನು. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಮೂವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು. ಯಾಕಂದರೆ ಇವರೆಲ್ಲರೂ ಸೇರಿಕೊಂಡು ಒಂದು ಟೀಮು ಎಂಥ ಒಳ್ಳೆ ಮೂವಿ ಮಾಡಿದ್ದಾರೆ. ಹೆಂಗಿದೆ ಸಾಂಗ್ ಗೊತ್ತಾ, ತುಂಬ ಅರ್ಥಪೂರ್ವಕವಾಗಿದೆ. ಅಮ್ಮ ಮಂಜಮ್ಮ ಅವರೇ, ನೀವು ಕಣ್ಣೀರು ಹಾಕಬೇಡಿ. ನಿಜವಾಗ್ಲೂ ನಿಮ್ಮ ಕಣ್ಣೀರು ನಮ್ಗೆ ತುಂಬ ಸಂಕಟ ಆಯಿತು. ಆ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಸೆಲ್ಯೂಟ್ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗಲಿ. ಬಟ್ ದಯವಿಟ್ಟು ಥಿಯೇಟರ್ಗಳು ಕೊಡ್ರಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಥಿಯೇಟರ್, ಇವರಿಗೆ ಬೇರೆಯವರು ಅಂತ ಯಾಕೆ ಕರಿತೀರಾ? ನಮ್ಮಲ್ಲಿ ಅವರು ಒಬ್ಬರು. ನಿಜವಾಗ್ಲೂ ಅವ್ರು ಯಾರೋ ಬೇರೆ, ಅವರು ಮಂಗಳಮುಖಿಯರು, ಅವರು ಹಾಗೆ ಹೀಗೆ ಅದೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಅವರು ಮನುಷ್ಯರೇ, ನಮ್ಮಲ್ಲಿ ಅವರು ಒಬ್ಬರು. ನಮ್ಮ ಮನೆಗಳಲ್ಲಿ ನಮ್ಮ ಅಕ್ಕ ತಂಗಿನೋ ನಮ್ಮ ಜೊತೆ ಹುಟ್ಟಿದಿದ್ರೆ ಹಂಗೆ ಅಂತಿದ್ರ ನಾವು. ದಯವಿಟ್ಟು ಹಾಗೆ ಅನ್ಬೇಡಿ. ಅವರು ಮಂಜಮ್ಮ ಅವ್ರು ಕಣ್ಣೀರು ಹಾಕ್ತಿದ್ರೆ ನಿಜವಾಗ್ಲೂ ಕರುಳು ಕಿತ್ತು ಬಂತು. ನಿಜವಾಗ್ಲೂ ದಯವಿಟ್ಟು ಯಾರೂ ಅದಕ್ಕೆ ಕಾರಣರಾಗಬೇಡಿ. ದಯವಿಟ್ಟು ಆಶೀರ್ವಾದ ಮಾಡಿ, ಖುಷಿ ಪಡಿ. ಪ್ರತಿಯೊಬ್ಬರು ಥಿಯೇಟರಲ್ಲಿ ನೋಡಬೇಕಾದ ಸಿನಿಮಾ ಅದು. ತುಂಬ ಚೆನ್ನಾಗಿದೆ. ತಟ್ಟು ಚಪ್ಪಾಳೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸಾಂಗು. ನಿಜವಾಗ್ಲೂ ಅದನ್ನು ಎಷ್ಟು ಸರಿ ಕೇಳಿದ್ರು ಪದೇ ಪದೇ ಕೇಳಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಮೂವಿ ಶಿವಲೀಲಾ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಬೆಂಗಳೂರಲ್ಲಿ ಪ್ರತಿಯೊಂದು ಥಿಯೇಟರಲ್ಲೂ ಅದು ಓಡಬೇಕು. ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ನೋಡಬೇಕಂತ ಕೇಳ್ಕೊತೀನಿ. ಅಮ್ಮ ಮಂಜಮ್ಮ ಅವರೇ, ದಯವಿಟ್ಟು ಕೇಳ್ಕೊತೀನಿ, ನೀವು ಯಾವತ್ತೂ ಕಣ್ಣೀರು ಹಾಕಬೇಡಿ. ನಿಮ್ಮ ಟೀಮಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅಷ್ಟೇ, ಎಲ್ಲರಿಗೂ ನಾನು ತುಂಬಾ ಖುಷಿ ಪಡ್ತೀನಿ. ನಿಜವಾಗ್ಲೂ ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಸಿನಿಮಾ ಮಾಡಿದ್ದೀರಾ. ನಿಜವಾಗ್ಲೂ ಯಾರು ಅವರು ಅವರನ್ನು ಅನ್ಯತಾ ಸಪ್ರೇಟ್ ಇಡಬೇಡಿ. ನಮ್ಮಲ್ಲಿ ಅವರು ಒಬ್ಬರು, ಎಲ್ಲರೂ ಒಂದೇ. ನಾವು ಅವರೇ ಬೇರೆ ನಾವೇ ಬೇರೆ ಅಂತ ಯಾರೂ ಕೀಳಾಗಿ ಮಾತಾಡಬೇಡಿ ದಯವಿಟ್ಟು. ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟು, ಥಿಯೇಟರ್ಗಳಲ್ಲಿ ಎಲ್ಲ ಥಿಯೇಟರ್ಗಳಲ್ಲೂ ರಿಲೀಸ್ ಆಗಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ಹೋಗಿ ನೋಡಬೇಕು. ಮನೆ ಮನೆಗೂ ಹೋಗಿ ಪ್ರತಿ ಮನೆಯಲ್ಲಿರ್ತಕ್ಕಂಥ ವೀಕ್ಷಕರೆಲ್ಲ ಹೋಗಿ ವೀಕ್ಷಿಸಬೇಕು. ಶಿವಲೀಲಾ ಸಿನಿಮಾಗೆ ಆಶೀರ್ವಾದ ಮಾಡಬೇಕು. ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮಂಜಮ್ಮ ಅವರೇ, ಇಷ್ಟು ಒಳ್ಳೆ ಸಿನಿಮಾ ನಮಗೆ ಕೊಟ್ಟಿದ್ದೀರಾ. ಖುಷಿ ಆಗುತ್ತೆ. ಯಾಕ್ರಿ ನಿಮ್ಮನ್ನು ಸಪರೇಟ್ ಮಾಡಬೇಕು? ನಾವೆಲ್ಲ ಒಂದೇ. ನೀವು ನಮ್ಮವರು, ನಾವು ನಿಮ್ಮವರು. ಒಳ್ಳೆಯದಾಗಲಿ ನಿಮ್ಮ ಸಿನಿಮಾಗೆ. 100 ಡೇಟ್ಸ್ ಅಲ್ಲ, ಇನ್ನೂ ಜಾಸ್ತಿ ಓಡಬೇಕು, ಸೂಪರ್ ಡೂಪರ್ ಆಗಬೇಕು. ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಒಳ್ಳೆ ದಿನ ಬಂದೇ ಬರುತ್ತೆ. ಆಲ್ರೆಡಿ